ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ ಸುಮ್ಮನೆ ತೆಪ್ಪಗಿದ್ಬಿಡೆ. ನಿನ್ ಬಿಟ್ಟಿ ದುಡ್ಡು ತಿನ್ನೋಕೆ ನಾನಿನ್ನೂ ಗದ್ಕೆಟ್ಟಿಲ್ಲ. ನನ್ನ ಅನ್ನ ದುಡ್ಕೊಂಡು ತಿನ್ನೋಕೆ ನನ್ ಚೆನ್ನಾಗ್ ಗೊತ್ತು. ನಿನ್ ದುಡ್ಡಿನ ತಲ್ಪ ಏನಿದ್ರು ಮನೇಲಿ ಇಟ್ಕೋ. ನನ್ ವಿಷಯಕ್ಕೆ ಏನಾರು ಬಂದ್ರೆ ಕಪಾಳಕ್ಕೆ ಹೊಡಿಬೇಕಾಗತ್ತೆ. ಇಲ್ಲ, ಇಷ್ಟು ಹೊತ್ತಲ್ಲಿ ಒಬ್ಬಳನ್ನೇ ಬಿಡೋದು ಮನುಷ್ಯತ್ವ ಅಲ್ಲ. ಅಟ್ಲೀಸ್ಟ್ ಮನೆ ಸೇರೋವರೆಗಾದರೂ ಪ್ರೊಟೆಕ್ಟ್ ಮಾಡಬೇಕು. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಅರ್ಧ ರಾತ್ರಿಲಿ ಒಂದು ಒಂಟಿ ಹುಡುಗಿನ ಹಿಂಗ್ ಫಾಲೋ ಮಾಡ್ತಿರಲ್ಲ. ನಿಮ್ ಮನೇಲಿ ಯಾರು ಹೆಣ್ಮಕ್ಳೇ ಇಲ್ವಾ? ಯಾರಿಗ್ರಿ ಹೇಳ್ತಿದ್ದೀರಾ? ನೀನಾ? ನಿನ್ ದರಿದ್ರ ಚಪ್ಲ ಇನ್ನೂ ಬಿಟ್ಟಿಲ್ಲ ಅಲ್ಲ? ಮೀಡಿಯಾದವ್ರು ಅಂತ ಹೇಳ್ಕೊಂಡು ಹಿಂಗ್ ರಾತ್ರಿ ಹೊತ್ತು ಹೆಣ್ಮಕ್ಳಿಂದ ಸುತ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ರೀ, ನಾನೇ ನಿಮ್ ಹಿಂದೆ ಸುತ್ತಿಲ್ಲ. ಸರಿಯಾಗಿ ತಿಳ್ಕೊಂಡು ಮಾತಾಡಿ. ನಿಮ್ ಜನ್ಮಕ್ಕಿಷ್ಟು. ನಾನೇನ್ ನಿಮ್ ಬುದ್ಧಿ ಇವತ್ತಿಂದ ನೋಡ್ತಾ ಇದ್ದೀನ? ಅಪ್ಪ ಅಮ್ಮ ಅಕ್ಕ ತಂಗಿರ್ ಜೊತೆ ನೀವ್ ಬೆಳ್ದಿಲ್ಲ ಅಲ್ಲ, ಅದಕ್ಕೆ ನಿಮ್ಗಿಂತ ಚೀಪ್ ಕಲ್ಚರ್. ಏಯ್, ಯು ಆರ್ ಟಾಕಿಂಗ್ ಟೂ ಮಚ್. ಏನೋ ಪಾಪ. ನೀನೇನು ನನ್ಗ್ ಪಾಪ ಅನ್ನೋದು? ಇನ್ನೊಂದು ಮಾತಾಡಿದ್ರೆ ನಾಳೆ ಬಂದು ನಿನ್ ಚಾನೆಲ್ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ಹೋಗೋ ಹೋಗೋ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿಲ್ಲ ಅಲ್ಲ? ನಿಮ್ ಮಿಡಲ್ ಕ್ಲಾಸ್ ಬುದ್ಧಿ ಎಲ್ಲಿ ಹೋಗುತ್ತೆ? ನಿಮ್ ಯೋಚನೆಗಳೆಲ್ಲ ಇಷ್ಟೇ, ಇದೇ ಲೆವೆಲ್ ಅಲ್ಲಿ ಇರ್ತವೆ. ನಿಮ್ಮಂತವ್ರಿಗೋಸ್ಕರ ನಾನು ಶಾಲಿನಿ, ನನ್ ಕಂದ, ಬಾಬಾ, ನನ್ನ ಜೀವನೇ ಹೋಗ್ಬಿಟ್ಟಿತ್ತು ಕಣೆ. ಫೋನ್ ಯಾಕೆ ಮಾಡ್ಲಿಲ್ಲ? ಬಸ್ ಸಿಗ್ಲಿಲ್ವಾ? ಬಸ್ಸು ಫೋನ್ ಎರಡು ನಮ್ಮಂತವ್ರ ಟೈಮ್ ನೋಡೇ ಕೈ ಕೊಡುತ್ತೆ ಅನ್ಸುತ್ತೆ. ಹೇಗೋ ಬಂದೆಲ್ಲ, ಅಷ್ಟು ಸಾಕು. ರಸ್ತೆಲಿ ನಿಂಗೇನು ತೊಂದರೆ ಆಗ್ಲಿಲ್ಲ ತಾನೆ? ಆಗ್ತಿತ್ತೇನೋ, ಆದ್ರೆ ನಿನ್ ರಂಗ ನನ್ನ ಕಾಪಾಡ್ಬಿಟ್ಟ. ಅವನ್ಗೆ ಥ್ಯಾಂಕ್ಸ್ ಹೇಳ್ಬಿಡಮ್ಮ.
ಅಭಿ ಯಾಕೋ ಹಿಂಗೆ ಬರ್ತಾ ಇದೆಯಾ? ಇಷ್ಟೊತ್ತಲ್ಲಿ ಇದೆಲ್ಲ ಬೇಕಾಯ್ತೇನೋ ನನಗೆ? ಅಲ್ಲೇನು ಮಾಡ್ಬಿಟ್ಟು ಬಂದ್ಯೋ? ನಾನೇನ್ ಮಾಡ್ದೆ? ಎಲ್ಲ ಅವಳೆ. ಏ ಅಭಿ ಏನಾಯ್ತಪ್ಪ? ಅಲ್ಲ ಯಾಕೋ ನೀನು ದಿನೇ ತುಂಬ ಡಿಸ್ಟರ್ಬ್ ಆಗ್ತಾ ಇದೆಯಲ್ಲೋ? ಹೋಗ್ಲಿ ಆ ಹುಡುಗಿ ವಿಷಯನ ನೀನು ತೆಗೆದಾಕ್ಬಿಡು. ತೆಗ್ದಾಕ್ಲೇಬೇಕು ರಚಿನ್. ಯಾವತ್ತ ಅವಳನ್ನ ನೆನ್ಸ್ಕೊಂಡ್ರು ನಾನು. ಹೋಗ್ಲಿ, ಈಗ ಏನಾಯ್ತು ಅಂತಾದ್ರೂ ಹೇಳು. ಅವಳೇನು ಮಾಡೋದು? ಅವಳ ಸುದ್ದಿ ಎತ್ಬೇಡ ನನ್ನ ಮುಂದೆ. ಅವಳ ಕಂಡ್ರೆ ನಂಗೆ ಇಷ್ಟ ಇಲ್ಲ ರಚಿನ್. ಅವಳಂದ್ರೆ ನನ್ಗೆ ಆಗಲ್ಲ. ದೊಡ್ಡ ಟಾರ್ಚರ್ ಅದು. ಲೋವರ್ ಮಿಡಲ್ ಕ್ಲಾಸ್ ಬುದ್ಧಿ. ಪ್ರತಿ ಸಲ ನನ್ನ ಎಷ್ಟು ಚೀಪಾಗಿ ಟ್ರೀಟ್ ಮಾಡ್ತಾಳೆ ಗೊತ್ತಾ? ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ರಚಿನ್ ಅವಳನ್ನ. ನನ್ನ ಅವಳ ಸುದ್ದಿ ಸಮಾಚಾರ ಯಾವುದು ಬೇಡ ಇನ್ಮೇಲೆ. ಐ ಹೇಟ್ ಹರ್. ನಾನು ಅವಳನ್ನ ದ್ವೇಷಿಸ್ತೀನಿ. ಐ ಜಸ್ಟ್ ಹೇಟ್ ಹರ್. ಪ್ಲೇಸ್ ಇಲ್ಲಿ ನೋಡಿ ವೀಕ್ಷಕರೇ, ಇದು ಹೆಸರಿಗಷ್ಟೇ ಬಸ್ ಸ್ಟಾಪ್. ಆದ್ರೆ ಇಲ್ಲಿ ಗಂಟೆಗೆ ಒಂದು ಬಸ್ಸು ಬರೋದಿಲ್ಲ. ರಾತ್ರಿ 8 ಗಂಟೆ ಮೇಲಂತೂ ಇಲ್ಲಿ ಒಂದು ಬಸ್ಸು ಸಿಗೋದಿಲ್ಲ ಅನ್ನೋದು ಪ್ರಯಾಣಿಕರ ಆರೋಪ. ಇಲ್ಲಿನ ಜನಕ್ಕೆ ಬನ್ನಿ ವೀಕ್ಷಕರೇ, ಅದೇನ್ ಸಮಸ್ಯೆ ಅಂತ ಅವ್ರನ್ನೇ ಕೇಳೋಣ. ಹೇಳಿ ಸರ್, ನಿಮ್ ಪ್ರಾಬ್ಲಮ್ ಏನು? ನೋಡ್ರಿ, ಇಲ್ಲಿ ಬಸ್ಸು ಬರ್ದೇ ಇರೋದೇ ದೊಡ್ಡ ಪ್ರಾಬ್ಲಮ್ ಅಲ್ರಿ. ನಾವೇನೋ ಗಂಡಸರು ನಡ್ಕೊಂಡು ಆಟೋದೆಲ್ಲ ಬಂದ್ಬಿಡ್ತೀವಿ. ರಾತ್ರಿ ಹಿಂದ್ರುಗಳಿಗೆ ಏನ್ ಮಾಡ್ಬೇಕು? ರಾತ್ರಿ ಹೆಂಗಸರುಗಳು ಏನ್ರಿ ಮಾಡ್ಬೇಕು? ಸಮಸ್ಯೆ ಗಂಭೀರ ಆಗ್ತಿರೋದೇ ಅಲ್ಲೇ. ಬನ್ನಿ ಈ ಬಗ್ಗೆ ಹೆಣ್ಮಕ್ಳ ಹತ್ರ ಕೇಳೋಣ. ಮೇಡಮ್, ಈ ಬಗ್ಗೆ ನೀವೇನು ಹೇಳ್ತೀರಾ? ಅಯ್ಯೋ, ಅವ್ರ ಮನೆಗೆ ಹಾಳಾಗೋಗ. ಗಾರ್ಮೆಂಟ್ಸ್ ಬಿಡೋದೇ 9 ಗಂಟೆಗೆ. ಹೆಣ್ಮಕ್ಳು ಏನಪ್ಪ ಮಾಡ್ತಾರೆ? ಅಷ್ಟೊತ್ತಿಗೆ ಒಂದು ಬಸ್ಸು ಸಿಗೋದಿಲ್ಲ. ಆಟೋಲ್ ಹೋಗೋಣ ಅಂದ್ರೆ 150 ರೂಪಾಯಿ ಕೇಳ್ತಾನೆ. ನನಗೆ ಕೂಲಿನೇ 200 ರೂಪಾಯಿ. ಆಟೋದವ್ನಿಗೆ ಕೊಡ್ಲಾ ಇಲ್ಲ ನಾನು ಹೊಟ್ಟೆ ಬಟ್ಟೆ ನೋಡ್ಕೊಂಡ್ಲಾ? ನಿಜ. ಬನ್ನಿ ವೀಕ್ಷಕರೇ, ಮಿಕ್ಕಿದ ಜನಗಳ ಸಮಸ್ಯೆ ಏನು ಅಂತ ಕೇಳೋಣ. ನೀವ್ ಹೇಳಿ, ರಾತ್ರಿ ಹೊತ್ತು ಬಸ್ ಸಿಗದೆ ಇರೋದ್ರಿಂದ ಏನಾದ್ರು ತೊಂದರೆ ಆಗ್ತಿದ್ಯಾ? ಖಂಡಿತ ಆಗ್ತಾ ಇದೆ. ರಾತ್ರಿ ಹೊತ್ತು ಬಸ್ ಸಿಗದೆ ಹೋದ್ರೆ ನಮ್ಮಂತವ್ರು ಆಟೋಗಂತೂ ದುಡ್ಡು ಕೊಟ್ಬಿಟ್ಟು ಹೋಗಕ್ಕಾಗಲ್ಲ. ನಡ್ಕೊಂಡಾದ್ರೂ ಮನೆ ಸೇರೋಣ ಅಂದ್ರೆ ಅದಕ್ಕೊಂದಿಷ್ಟು ಜನಗಳು ಬಿಡಲ್ಲ. ಪೂರ್ತಿಯಾಗಿ ಹೇಳೋದ್ ಕೇಳ್ರಿ. ರಾತ್ರಿ ಹೊತ್ತು ಒಂಟಿಯಾಗಿ ಓಡಾಡುವಾಗ ಕೆಲವರು ಅದೇ ತೊರ್ಕಿಗಳು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಫಾಲೋ ಮಾಡ್ತಾರೆ.
ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೊತ್ಕೊಂಡವ್ರೆ ಮಾನ್ಗೆಟ್ಟವ್ರ ತರ ಹಿಂಗ್ ಬಿದ್ರೆ ನಮ್ಮಂತ ಹೆಣ್ಮಕ್ಳು ಎಲ್ಲೋಗ್ಬೇಕು ಹೇಳಿ? ಅದಕ್ಕೆ ಸರ್ಕಾರ ಬರೀ ಬಸ್ಸಿಗೆ ಮಾತ್ರ ಅಲ್ಲ ಅಂತ ಕಚಡ ಪೊರ್ಕಿಗಳಿಗೂ ಬುದ್ಧಿ ಕಲ್ಸೋ ವ್ಯವಸ್ಥೆ ಮಾಡ್ಬೇಕು. ನಾನು ಹೇಳಿದ್ ಸರಿ ಅಲ್ವಾ ಸರ್? ಬಂದ್ರೆ ಆ ಕಡೆ ಬೈಟ್ಸೋಳೆ. ಯಾಕೆ ದುಡ್ಡು ಬೇಡವಾ? ಬೇಡ, ಇದನ್ನ ತಗೊಂಡು ನಾನು ತಪ್ಪು ಮಾಡಿದೆ, ಅದಕ್ಕೆ ವಾಪಸ್ ತಂದಿದ್ದೀನಿ. ಏನಾಯ್ತು? ಸದ್ಯಕ್ಕೇನೂ ಆಗಿಲ್ಲ. ಅಕ್ಕನಿಗೆ ಅನುಮಾನ ಬಂದಿತ್ತು, ಹೇಗೋ ಮ್ಯಾನೇಜ್ ಮಾಡಿದೆ. ಹೋಗ್ಲಿ ಬಿಡು, ನಮ್ಮ ಪ್ರೋಗ್ರಾಮ್ ಏನು ಮಾಡೋಣ? ಪ್ಲೀಸ್ ಡಿಸಪಾಯಿಂಟ್ ಮಾಡಬೇಡ ದಿಶಾ. ನಿನ್ನ ಜೊತೆ 4 ದಿನ ಹಾಯಾಗಿ ಸುತ್ತಾಡ್ಕೊಂಬರೋಣ ಅಂತ ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೀನಿ. ಆಗಲ್ಲ ಅನ್ಬೇಡ. ನೀನು ಹಾಗೆಲ್ಲ ಕೇಳಬೇಡ, ನಾನು ಕನ್ಫ್ಯೂಸ್ ಆಗ್ಬಿಡ್ತೀನಿ. ಕನ್ಫ್ಯೂಷನ್ ಯಾಕೆ? ನಾವಿಬ್ರು ಲವರ್ಸ್ ತಾನೆ. ಈ ಪ್ರೀತಿಲಿ ಅನುಮಾನ ಕನ್ಫ್ಯೂಷನ್ಸ್ ಯಾವುದು ಇರಬಾರ್ದಲ್ವಾ? ನಿಜ, ಆದರೂ ಯಾಕೋ ನಂಗೆ ತುಂಬ ಭಯ ಆಗುತ್ತೆ. ಭಯನ? ಫ್ಯೂಚರ್ ಹೀರೋಯಿನ್ ಕಣಮ್ಮ ನೀನು. ಯು ನೋ ವಾಟ್, ನಮ್ಮ ಅಂಕಲ್ ಒಬ್ರು ಅಮೆರಿಕಾದಲ್ಲಿದ್ದಾರೆ, ಒಂದು ಮೂವಿ ಪ್ಲಾನ್ ಮಾಡಿದ್ದಾರೆ. ಅದ್ರಲ್ಲಿ ನಿಂಗೆ ಹೀರೋಯಿನ್ ಚಾನ್ಸ್ ಕೊಡ್ಸ್ಬೇಕಂತ ನಾನು ಡಿಮ್ಯಾಂಡ್ ಮಾಡಿದ್ದೀನಿ, ಗೊತ್ತಾ? ಭಯನ? ಫ್ಯೂಚರ್ ಹೀರೋಯಿನ್ ಕಣಮ್ಮ ನೀನು. ಯು ನೋ ವಾಟ್, ನಮ್ಮ ಅಂಕಲ್ ಒಬ್ರು ಅಮೆರಿಕಾದಲ್ಲಿದ್ದಾರೆ, ಒಂದು ಮೂವಿ ಪ್ಲಾನ್ ಮಾಡಿದ್ದಾರೆ. ಅದ್ರಲ್ಲಿ ನಿಂಗೆ ಹೀರೋಯಿನ್ ಚಾನ್ಸ್ ಕೊಡ್ಸ್ಬೇಕಂತ ನಾನು ಡಿಮ್ಯಾಂಡ್ ಮಾಡಿದ್ದೀನಿ, ಗೊತ್ತಾ? ನಿಜವಾಗ್ಲೂ? ಪ್ರಾಮಿಸ್, ನಾನು ಯಾಕೆ ಸುಳ್ಳು ಹೇಳಿ? ನೆಕ್ಸ್ಟ್ ಮಂತ್ ಅವರು ಇಂಡಿಯಾಗೆ ಬರ್ತಿದ್ದಾರೆ, ಬೇಕಿದ್ರೆ ಮೀಟ್ ಮಾಡಿಸ್ತೀನಿ, ಚಾನ್ಸ್ ಫಿಕ್ಸ್ ಮಾಡಿಸ್ತೀನಿ. ತಮಾಷೆ ಮಾಡ್ತಿಲ್ಲ ತಾನೆ? ಇಂಥ ವಿಷಯದಲ್ಲಿ ತಮಾಷೆನಾ? ಡೌಟ್ ಇದೆ, ಈಗಲೇ ಫೋನ್ ಮಾಡ್ಲಾ? ಬೇಡ, ನಿನ್ನನ್ನು ನಂಬ್ತೀನಿ ನಾನು. ಥ್ಯಾಂಕ್ಸ್. ನಂಬಿಕೆ ಇದ್ಮೇಲೆ ಈಗಲಾದ್ರೂ ನನ್ನ ಜೊತೆ ಸಿಗ್ಲಾಗಿ ಬರ್ತೀಯಾ? ಮೊದಲು ನಿಮ್ಮ ಪ್ರೊಡ್ಯೂಸರ್ ಅಂಕಲ್ ಬರಲಿ, ನನಗೆ ಚಾನ್ಸ್ ಫಿಕ್ಸ್ ಆಗಲಿ, ಆಮೇಲೆ ಯಾವ ದೇಶಕ್ಕೆ ಬೇಕಾದರೂ ಬರ್ತೀನಿ. ಅದೆಲ್ಲ ಆಗಲ್ಲ. ನೀನು ಹೀರೋಯಿನ್ ಆಗ್ಬಿಟ್ರೆ ನಮ್ಮ ಕೈಗೆ ಸಿಗಲ್ಲ. ಅದಕ್ಕೆ ಅಂಕಲ್ ಬರೋಕ್ಕಿಂತ ಮುಂಚೆನೇ ಹೋಗಿ ಬರಬೇಕು. ನೋಡು, ನೀನು ಅಂದರೆ ಒಂದೇ ತಿಂಗಳಲ್ಲಿ ಹೀರೋಯಿನ್ ಆಗೋ ಚಾನ್ಸು. ಎಷ್ಟು ಕೇರ್ಲೆಸ್ ಆಗಿರ್ತೀಯಲ್ಲೋ. ನಿನ್ನ ವಸ್ತುಗಳನ್ನಾದ್ರೂ ನೆಟ್ಗಿಟ್ಕೋಬಾರ್ದೇನೋ? ನೀವು ನೆಟ್ಗಿದ್ದೀರಲ್ಲ, ಸಾಕ್ಬಿಡಿ. ಅರೆ ನನ್ನ ಬಂಗಾರಿ ಆಗ್ಲೇ ಮನೆಗೆ ಬಂದ್ಬಿಡ್ತಾ? ಇವತ್ತೇನೇನು ಶೂಟ್ ಮಾಡಿದ್ಯಾ? ಸ್ಮಶಾನಕ್ಕೆ ಹೋಗಿ ಸತ್ತೋರ್ ಸಮಾಧಿ ಶೂಟ್ ಮಾಡ್ಕೊ ಬಂದೆ. ಸುಮ್ಮನೆ ತಲೆ ತಿನ್ಬೇಡ ಮಾಮ್. ಅನ್ನಿಸ್ಕೋ, ಮಗ ಮಗ ಅಂತ ಮುದ್ದು ಮಾಡ್ತಾ ಇದ್ಯಲ್ಲ, ನೋಡು ನಿನಗೆ ತಿರುಗಿ ಸಂತ ಇದ್ದಾನೆ. ಏನಿಲ್ಲ, ಅವನು ನನ್ನನ್ನೇನು ಅಂದಿಲ್ಲ, ನೀವು ಸುಮ್ಮನಿರಿ. ಅಮ್ಮ ಮಗನ ಮಧ್ಯೆ ತಂದಿಡ್ಬೇಡಿ. ಯಾಕೋ ಪುಟ್ಟ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದೀಯಾ? ಯಾರಾದ್ರೂ ಏನಾದ್ರು ಅಂದ್ರ? ಸಮಾಧಾನ ಮಾಡ್ಕೊಳ್ಳೋ ಮರಿ. ಆಗ್ತಿಲ್ಲ ಮಾಮ್, ನಾನು ಅರ್ಜೆಂಟಾಗಿ ಒಬ್ರನ್ನ ಹೇಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ಬೇಕು ಹೇಳು? ನೀ ಯಾರು ನೆಟ್ ಮಾಡಬೇಕು? ಆ ಚಿತ್ರದ ಹುಡುಗಿನ? ಚಿತ್ರದ ಹುಡುಗಿನ? ಯಾರ ಅವಳು? ಯಾರೋ ಒಬ್ರು. ಅವಳನ್ನ ಮನ್ಸಾರೆ ಹೇಟ್ ಮಾಡಬೇಕು, ಜನ್ಮಕ್ಕಾಗಷ್ಟು ದ್ವೇಷ ಕಟ್ಕೋಬೇಕು. ಅವಳು ನನ್ನ ಮುಂದೆ ಬಂದ್ರು ಸತ್ರು ಅವಳ ಮುಖ ನೋಡ್ಬೇಕು ಅಂತ ಅನ್ನಿಸ್ಬಾರ್ದು, ದೂರನೇ ಇದ್ಬಿಡ್ಬೇಕು. ಹಂಗಾಗ್ಬೇಕಂದ್ರೆ ಏನ್ ಮಾಡ್ಬೇಕು ಮಾಮ್? ಹೇಳು ಮಾಮ್. ಅಯ್ಯೋ ಭಗವಂತ, ಅಷ್ಟೊಂದು ಕೋಪ ಬರೋ ಹಾಗೆ ಅವಳು ಏನೋ ಮಾಡಿದ್ಲು? ಇಷ್ಟಕ್ಕೂ ಅವಳು ಯಾರು? ಅವಳು ಯಾರು, ಏನು, ಎತ್ತ ಅಂತ ಏನು ಕೇಳ್ಬೇಡ ಮಾಮ್. ನಾನು ಅವ್ರನ್ನ ಹೇಟ್ ಮಾಡ್ಬೇಕಷ್ಟೇ. ಅದಕ್ಕೇನ್ ಮಾಡ್ಬೇಕು ಹೇಳು? ಇಲ್ಲಾನೆ ನಾನು ಹುಚ್ಚ ಆಗ್ಬಿಡ್ತೀನಿ. ಬಿಡ್ತು ಪುಟ್ಟ. ಒಂದ್ ಕೆಲ್ಸ ಮಾಡು, ಮುಂದಿನ ಸಲ ಅವಳು ಎದುರಿಗೆ ಸಿಕ್ಕಿದಾಗ ಬೇಕು ಅಂತಾನೆ ಅವಳಿಗೆ ಅವಮಾನ ಮಾಡು. ಬಾಯಿಗೆ ಬಂದಿದ್ದೆಲ್ಲ ಬೈದ್ಬಿಡು, ಅನ್ಬಾರ್ದೆಲ್ಲ ಅನ್ಬಿಡು. 4 ಜನರ ಎದುರಿಗೆ ಮರ್ಯಾದೆ ತೆಗೆದ್ಬಿಡು. ಅವಾಗ ಅವಳಿಗೆ ನಿನ್ಗಿಂತ ಜಾಸ್ತಿ ಕೋಪ ಬರುತ್ತೆ ನಿನ್ ಮೇಲೆ. ನೀನೇ ಎದುರಿಗೆ ಸಿಕ್ಕಿದ್ರು ಅವಳು ನಿನ್ ಕೈಗೆ ಸಿಗೋದಿಲ್ಲ. ಸಾಕಪ್ಪ ಈ ಮನುಷ್ಯನ್ ಸಹವಾಸ ಅಂತ ದೂರನೇ ಇದ್ಬಿಡ್ತಾಳೆ. ಹೇಗೆ? ವಾಹ್, ಎಂಥ ಗೀತೋಪದೇಶ ಮಾಡಿದ್ಯೆ. ಬೆಳೆದ ಮಗನ ಮುಂದಿಟ್ಕೊಂಡು ಇಂಥದನ್ನ ಹೇಳ್ಕೊಡೋದು. ದೋ ಮಗನೇ, ಯಾರನ್ನಾರು ದ್ವೇಷ ಮಾಡೋದು ದೊಡ್ಡ ಗನಂದಾರಿ ಕೆಲಸ ಅಲ್ಲ. ಹಾಗೆ ಮಾಡೋರ್ನ ಮನುಷ್ಯ ಅಂತ ಕರೆಯಲ್ಲ. ಈ ಸಿಟ್ಟು ದ್ವೇಷ ಎಲ್ಲ ಬಿಟ್ಟು ಪಾಸಿಟಿವ್ ಆಗಿರು, ಉದ್ಧಾರ ಆಗ್ತೀಯ. ನಿಮ್ಮ ಉಪದೇಶ ನನಗ್ ಬೇಕಾಗಿಲ್ಲ.
ಟೆನ್ಷನ್ ನನಗೆ. ಹಾ, ನಿನ್ ಟೆನ್ಷನ್ ಕಮ್ಮಿ ಆಗಕ್ಕೆ ಇನ್ನೂ ಒಂದು ದಾರಿ ಇದೆ. ನಿಮ್ಮಮ್ಮ ಹೇಳ್ದಾಗೆ ನೀನು ಅವ್ರಿಗೆ ಅವಮಾನ ಮಾಡೋದಲ್ಲ, ಅವರು ನಿನಗೆ ಅವಮಾನ ಮಾಡಬೇಕು. ಬೀದಿಲಿ ನಿನ್ನ ಮರ್ಯಾದೆ ತೆಗಿಬೇಕು. ಆವಾಗ ನಿನಗೆ ಹಠ ಹುಟ್ಟುತ್ತೆ. ಆವಾಗ ನೀನಾಗಿ ನೀನೇ ಅವ್ರನ್ನ ಹೇಟ್ ಮಾಡ್ತೀಯ. ಅದೆಲ್ಲ ಆಗಿದ್ದಾಯ್ತು, ಯೂಸ್ ಆಗಿಲ್ಲ ಅಂತಾನೆ ಮಾಮ್ನ ಕೇಳಿದ್ದು. ಅಂದ್ರೆ ಅವ್ರು ನಿನಗೆ ಅವಮಾನ ಮಾಡಿದ್ರು ನಿಂಗೆ ಸಿಟ್ಟು ಬರ್ತಿಲ್ವಾ? ಬರ್ತಿಲ್ಲ. ನನ್ ತಲೆ ಕೆಟ್ಟೋಗ್ತಿದೆ. ಅಬ್ಬಾಯ್ ಎಲ್ಲ ಸರಿ ಹೋಗುತ್ ಕಣೋ. ಖಾಲಿ ಹೊಟ್ಟೆಲಿ ಇರ್ಬೇಡ, ಏನಾದ್ರೂ ತಿನ್ನು. ಅವಮಾನ ಮಾಡಿದವ್ರ ಮೇಲೂ ಸಿಟ್ಟು ಬರ್ತಿಲ್ವಾ? ಅಂದ್ರೆ ಏನೋ ಇದೆ. ನಿನ್ ತಲೆಯಲ್ಲಿ ಬಿದ್ದಿರೋ ಹುಳ ಇನ್ನೂ ಹೋಗಿಲ್ವೇನೋದವ್ರೆ? ಹೆಂಗ್ ಹೋಗುತ್ತೆ ರಚಿನ್? ಅವಳಿಗೆ ಯಾವ ರೀತಿ ಇನ್ಸಲ್ಟ್ ಮಾಡಿ ದೂರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ. ಒಳ್ಳೆ ಆದ್ರೂ ಯಾಕೋ ಗೊತ್ತಿಲ್ಲ, ಅವಳನ್ನ ಮನ್ಸ್ಫೂರ್ತಿಯಾಗಿ ಹೇಟ್ ಮಾಡ್ಬೇಕು ಅಂದ್ಕೋತೀನಿ, ಆಗ್ತಿಲ್ಲ. ಅವಳನ್ನ ಮರಿಬೇಕು ಅಂದ್ಕೋತಾ ಇದೀನಿ, ಆದ್ರೂ ಅವಳ ಮುಖನೇ ನೆನಪಾಗ್ತಾ ಇದೆ. ಲವ್ ಮಾಡ್ತಾ ಇದೀಯನೋ? ಮನ್ಸ್ಫೂರ್ತಿಯಾಗಿ ಹೇಟ್ ಮಾಡ್ಬೇಕು ಅಂದ್ಕೋತೀನಿ, ಆಗ್ತಿಲ್ಲ. ಅವಳನ್ನ ಮರಿಬೇಕು ಅಂದ್ಕೋತಾ ಇದೀನಿ, ಆದ್ರೂ ಅವಳ ಮುಖನೇ ನೆನಪಾಗ್ತಾ ಇದೆ. ಲವ್ ಮಾಡ್ತಾ ಇದೀಯನೋ? ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್, ಬೇಕಿಲ್ದೆ ಇದ್ರು ನೆನಪಾಗೋದು ಅಂದ್ರೆ ಲವ್ವೇ ಆಗಿರುತ್ತೆ. ರಚಿನ್, ಲವ್ ಮಾಡೋದಕ್ಕೂ ಹೇಟ್ ಮಾಡೋದಕ್ಕೂ ಡಿಫ್ರೆನ್ಸ್ ಗೊತ್ತಿಲ್ವಾ ನಂಗೆ? ನನ್ಗೆ ಅವಳ ಮುಖ ಕಂಡ್ರೇನೆ ಆಗಲ್ಲ. ಅದರಿಂದ ಆಚೆ ಬರ್ಬೇಕು ಅಂತ ನಾನು ಓದಾಡ್ತಿದ್ರೆ, ಆಚೆಗೆ ಬರ್ಬೇಕು ಅನ್ನೋನು ಮುಲಾಜಿಲ್ದೆ ಗೇಟನ್ನ ಒದ್ದು ಆಚೆಗೆ ಹೋಗ್ತಾ ಇರ್ತಾನೆ. ಆದ್ರೆ ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ದಾರಿ ಕಾಣ್ತಿಲ್ಲ ಅಂತಿದೀಯ. ಕಣ್ಣಿಗೆ ಬಟ್ಟೆನಾ? ಹ್ಞೂ, ಮತ್ತೆ ಅವಳು ನಿನ್ನನ್ನು ಮರೆಯಕ್ಕಾಗಲ್ಲ. ಇನ್ನೂ ಹೆಚ್ಚಾಗಿ ನೆನಪಾಗ್ತಾಳೆ, ಮತ್ತೆ ಮತ್ತೆ ಕಾಡ್ತಾಳೆ. ಯಾಕೆ ಹೇಳು? ನಿನ್ನೊಳಗಡೆ ಗಿಲ್ಟಿ ಫೀಲ್ ಇದೆ. ಆ ಹುಡುಗಿಗೆ ಅನ್ಯಾಯ ಮಾಡಿರೋ ಅಪರಾಧಿ ಭಾವನೆ ನಿನ್ನನ್ನ ಕಾಡ್ತಾ ಇದೆ. ಅದನ್ನ ಒಪ್ಕೊಳ್ಳಕ್ಕೆ ನಿನ್ನ ಸ್ವಾಭಿಮಾನ ಅಡ್ಡ ಬರ್ತಾ ಇದೆ. ಅವಳು ನಿನ್ನನ್ನು ಟಾರ್ಚರ್ ಮಾಡಿರೋದಕ್ಕೆ ನೀನು ಡಿಸ್ಟರ್ಬ್ ಆಗ್ತಾ ಇದೆಯಾ ಅಂತ ನೀನು ಅನ್ಕೊಂಡಿದ್ಯಾ? ಅದೆಲ್ಲ ಕಣೋದರೆ, ನೀನು ಎದೆ ಮುಟ್ಟು ಹೇಳೋ, ಆ ಹುಡುಗಿಗೆ ಹಿಂಸೆ ಕೊಟ್ಟಿದ್ದೀನಿ ಅಂತ ನಿನ್ನ ಮನಸ್ಸು ಹೇಳ್ತಾ ಇಲ್ವಾ? ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆ ಒಳಗೊಳಗೆ ಕೊರಿತಾ ಇಲ್ವಾ? ಇರ್ಬೋದು ಅಲ್ಲ, ಅದೇ ಸತ್ಯ. ಎಲ್ಲಿ ತನಕ ತಪ್ಪಿನ ಭಾವನೆಗಳು ನಿನ್ನ ಮನಸ್ಸಿನಲ್ಲಿರುತ್ತೋ ಅಲ್ಲಿವರೆಗೂ ಅವಳನ್ನ ಮರೆಯಕ್ಕಾಗಲ್ಲ, ದ್ವೇಷ ಕಟ್ಕೊಳ್ಳೋಕ್ಕೂ ಆಗಲ್ಲ, ದೂರ ಮಾಡ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಾನೇನ್ ಮಾಡ್ಲಿ ಈಗ? ಸಾರಿ ಕೇಳು. ಅವಳನ್ನ ಅದೊಂದನ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳೋ. ಅದೊಂದನ್ ಬಿಟ್ಟು ಇದಕ್ಕೆ ಬೇರೆ ಪರಿಹಾರನೇ ಇಲ್ಲ. ದೊರೆ, ನೀನ್ ಮಾಡಿದ ತಪ್ಪಿಗೆ ಒಂದೇ ಒಂದ್ಸಲ ಕ್ಷಮೆ ಕೇಳಿದ್ರೆ ನಿನ್ ಗಂಟೇನು ಹೋಗಲ್ಲ. ಬದಲಾಗಿ ನಿನ್ ಮನ್ಸು ಹಗರವಾಗತ್ತೆ. ಆ ನೊಂದಿರೋ ಹುಡುಗಿ ನಗು ತಂದ್ಕೊಂಡು ಕ್ಷಮಿಸಿದ್ದೀನಿ ಅಂದ್ರೆ ಒಂದೇ ನಿಮಿಷದಲ್ಲಿ ರಿಲೀಫ್ ಆಗಿಬಿಡ್ತೀಯ, ನೆಮ್ಮದಿಯಾಗಿರ್ತೀಯ ಕಣೋ. ಏನಂತ ಕೇಳೋದು? ಅಮ್ಮ ತಾಯಿ, ಇದು ಒಂದು ಸಲನಾದ್ರೂ ಬಂದ ತಕ್ಷಣ ಎಗ್ರಾಡೋದನ್ನ ಬಿಟ್ಬಿಡು. ಫಸ್ಟ್ ಟೈಮ್ ಒಬ್ರ ಹತ್ರ ಸಾರಿ ಕೇಳ್ಬೇಕಂತ ಡಿಸೈಡ್ ಮಾಡ್ಕೊಂಡ್ ಬಂದಿದ್ದೀನಿ. ಅಟ್ಲೀಸ್ಟ್ ನನ್ನ ಮಾತು ಮುಗಿಯೋರ್ಗಾದ್ರೂ ಬಾಯಿ ಮುಚ್ಕೊಂಡು ತೆಪ್ಪಗಿದ್ಬಿಡು. ಶಾಲಿನಿ, ಪ್ಲೀಸ್ ರೀ. ನಿಮ್ಗೆ ಒಂದ್ಸಲಿ ಉಗ್ರ ಅರ್ಥ ಆಗಲ್ವಾ? ಮತ್ತೆ ಇನ್ನೇನಕ್ಕೆ ನನ್ನ ಅಡ್ಡ ಆಗ್ತಾ ಇದ್ದೀರಾ? ರೀ, ಬಂದ ತಕ್ಷಣ ಬೈಯೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಿಮ್ಗೆ? ಮಕ್ಳಿಗೆ ಪಾಠ ಮಾಡೋ ಟೀಚರ್ ಅಂತೀರಾ, ಒಂದ್ ಸ್ವಲ್ಪ ಒಳ್ಳೆ ತರದಲ್ಲಿ ಯೋಚನೆ ಮಾಡೋದ್ ಕಲೀರಿ.
ಏನ್ ಕಲಿಬೇಕು ಏನ್ ಕಲಿಬಾರ್ದು ಅಂತ ನಿಮ್ಮಿಂದ ಏನ್ ಕಲಿಬೇಕಾಗಿಲ್ಲ ನಾನು. ಅಷ್ಟಕ್ಕೂ ಆಯ್ತ್ರಿ, ಒಂದ್ಸಲಿ ನಂಗೆ ಮಾತಾಡಕ್ ಚಾನ್ಸ್ ಕೊಡ್ತೀರಾ? ಆಮೇಲೆ ನಿಮ್ಗೆ ಸಮಾಧಾನ ಆಗಿಲ್ಲ ಅಂದ್ರೆ ಎಷ್ಟು ಬೇಕಾದ್ರೂ ಬೈಕೊಂಡು ಹೊರಟ್ಬಿಡಿ. ಏನು